ಓಂ ನಮಃ ಶಿವಾಯ. ಓಂ ಶ್ರೀ ದತ್ತಾತ್ರೇಯಾಯ ನಮಃ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ಸಂಕಟಗಳು ಬರುವಂಥದ್ದು. ಆದಷ್ಟು ಆ ಸಂಕಟ ಅಂದರೆ ಸಮಯ ಸರಿಯಲ್ಲಿ ಸಮಯ ಸರಿ ಇರದೇ ಇರಲಿ, ಮನುಷ್ಯರ ಮೇಲೆ ಏನಾದರೂ ಒಂದು ಸಂಕಟಗಳು ಬಾಧಿಸುವಂಥದ್ದು, ಅದನ್ನು ಆದಷ್ಟು ದೂರ ಮಾಡಲು, ಆ ಸಂಕಷ್ಟಗಳಿಂದ ಪಾರಾಗಲು, ಅದರಿಂದ ಬಿಡುಗಡೆ ಹೊಂದಲು ಈ ಒಂದು ಮಂತ್ರ ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಇಂಥ ವಿಡಿಯೋಗಳನ್ನು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನಾನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಿಗೆ ಇಂತಹ ಏನೇ ಒಂದು ಸಮಸ್ಯೆಗಳಿಗೆ ಉಪಯೋಗವಾಗುವಂಥ ಪರಿಣಾಮಕಾರಿಯಾದಂಥ ಮಂತ್ರಗಳನ್ನು ಕೂಡ ಆಗಾಗ ಹೇಳ್ತಾ ಇರ್ತೇನೆ. ಈಗ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದರೆ ಅಂಥ ಒಂದು ಸಮಸ್ಯೆಗಳು ಇದ್ದಾಗ ಆ ಒಂದು ಮಂತ್ರವನ್ನು ಕರೆಕ್ಟಾಗಿ ನಾವು ಪಠನೆ ಮಾಡಿದರೆ ಖಂಡಿತವಾಗ್ಲೂ ಆ ಸಮಸ್ಯೆಗಳಿಂದ ಆದಷ್ಟು ನಾವು ಹೊರಬರಬಹುದು. ಹಾಗೆಯೇ ನಿಮಗೆ ಏನಾದರೂ ವೈಯಕ್ತಿಕವಾಗಿ ಸಮಸ್ಯೆ ಇದ್ದರೆ, ಖಂಡಿತವಾಗ್ಲೂ ಸಮಸ್ಯೆ ಎಲ್ಲರಿಗೆ ಇರುವಂಥದ್ದು, ಅದಕ್ಕೆ ಪರಿಹಾರ ಬೇಕು ಸಣ್ಣ ಪುಟ್ಟ ಅಂದರೆ ಖಂಡಿತವಾಗ್ಲೂ ನನ್ನ ಜೊತೆ ಅದನ್ನು ಹಂಚ್ಕೋಬಹುದು. ಡೀಟೇಲ್ ಆಗಿ ಬರೆದುಗೊಳಿಸಿ, ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆಯೇ ಸಮಸ್ಯೆಗಳನ್ನು ಕಳಿಸುವಾಗ ಮಾತ್ರ ಕರೆಕ್ಟಾಗಿ ಬರೆದುಗೊಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ನಿಮ್ಮ ಒಂದು ಕಷ್ಟಗಳನ್ನು ಅಥವಾ ಏನೇ ಒಂದು ಸಮಸ್ಯೆಗಳನ್ನು ಬರೆದುಗೊಳಿಸುವಾಗ ನನಗೆ ಅರ್ಥ ಆಗಬೇಕು. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವ ಲೇಟ್ ಆಗ್ಬೋದು. ಕರೆಕ್ಟಾಗಿ ಇದ್ದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೇವರ ಆಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ಬೋದು. ಯಾವತ್ತೂ ಹೇಳ್ತೇನೆ. ಒಂದು ಏನು ಅಂದರೆ, ಇದೊಂದು ದತ್ತಾತ್ರೇಯ ಸ್ತೋತ್ರ. ದತ್ತಾತ್ರೇಯ ಅಂದರೆ ಗುರು ಸಮಾನ. ಗುರುಬಲ ಇಲ್ಲದವರು ಕೂಡ ದತ್ತಾತ್ರೇಯನ ಈ ಸ್ತೋತ್ರವನ್ನು ಮಾಡಬಹುದು, ಒಳ್ಳೆಯದು. ಹಾಗೆಯೇ ಸಂಕಟಗಳು ಮಾನವನಿಗೆ ಅಂಟಿಕೊಂಡ ಒಂದು ಇದು ಅಂದರೆ ಯಾವತ್ತೂ ಸುಖ ಅನ್ನೋದು ಇರೋದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ತುಂಬ ಸಲ ಸುಖವಾಗಿ ಇದ್ದೇವೆ ಅಂತ ಹೇಳಿದರೂ ಕೂಡ ಖಂಡಿತವಾಗ್ಲೂ 100ರಲ್ಲಿ 100% ಯಾರೂ ಸುಖವಾಗಿ ಇರೋದಿಲ್ಲ. ಸುಖವಾಗಿದ್ದರೆ ಅವರು ಮನುಷ್ಯರಲ್ಲ, ದೇವರೇ ಆಗಿರಬೇಕು ಅಲ್ವಾ. ಹಾಗೆಯೇ ಏನಂದರೆ, ಈ ಒಂದು ಸಂಕಷ್ಟಗಳಿಂದ ಅಂದರೆ ಯಾವುದೇ ಒಂದು ಸಂಕಟಗಳು ಅಥವಾ ಸಂಕಷ್ಟಗಳು ಬರುವಂಥದ್ದು ಏನಾದರೂ ಒಂದು ಚಿಕ್ಕ ಪುಟ್ಟದಾಗಲೂ ನಮ್ಮನ್ನು ಬಾಧಿಸುತ್ತೆ. ಅದಕ್ಕೆ ಏನು ಮಾಡಬೇಕು, ನಾವು ಈ ಒಂದು ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡುವುದರಿಂದ, ಅಂದರೆ ಯಾವುದೇ ಒಂದು ಮಂತ್ರವನ್ನು ನಂಬಿಕೆ, ಶ್ರದ್ಧೆ, ಭಕ್ತಿ ಹಾಗೂ ಏಕಾಗ್ರತೆಯಿಂದ ಪಠನೆ ಮಾಡಿದರೆ ಖಂಡಿತವಾಗ್ಲೂ ಇಂಥ ಸಮಸ್ಯೆಯಿಂದ ಕೂಡ ನಾವು ಹೊರಬರಬಹುದು. ಅದನ್ನೇ ನಾನು ಪ್ರತಿ ಸಲ ಹೇಳ್ತೇನೆ. ಅಂದರೆ 9, 21, 108 ಅದಕ್ಕಿಂತ ಹೆಚ್ಚು ಕೂಡ ಪಠನೆ ಮಾಡಬಹುದು. ಅದು ನಿಮಗೆ ಬಿಟ್ಟಿರುವಂಥದ್ದು. ಬೆಳಗಿನ ಪ್ರಾರ್ಥನಾ ಸಮಯದಲ್ಲಿ ಇದನ್ನೆಲ್ಲ ಅಂದರೆ ಸ್ನಾನ ಎಲ್ಲ ಆದಮೇಲೆ ದೇವರ ಪೂಜೆ ಮಾಡಿದ ನಂತರ ಇವೆಲ್ಲ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ತುಂಬ ಜೀವನದಲ್ಲಿ ನಿಮಗೆ ಏನು ಸಮಸ್ಯೆ ಇರ್ತದೆ ಅದರಿಂದ ಹೊರಬರಲು ಸಹಾಯಕವಾಗುತ್ತೆ. ಈ ಮಂತ್ರ ಹೀಗಿದೆ: ಅನಸೂಯತ್ರೇಯ ಸಂಭೂತೋ ದತ್ತಾತ್ರೇಯೋ ದಿಗಂಬರಾಹ ಸ್ಮೃತಗಾಮಿ ಸ್ವಭಕ್ತಾನರ್ಧತ ಭವಸಂಕಟಾತ್. ಇನ್ನೊಂದು ಸಲ ಹೇಳ್ತಾನೆ: ಅನಸೂಯತ್ರೇಯ ಸಂಭೂತೋ ದತ್ತಾತ್ರೇಯೋ ದಿಗಂಬರಾಹ ಸ್ಮೃತಗಾಮಿ ಸ್ವಭಕ್ತಾನರ್ಧತ ಭವಸಂಕಟಾತ್. ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ. ಫಸ್ಟ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ನಿರಂತರವಾಗಿ ನೀವು ಪಠನೆ ಮಾಡಿದರೆ ಖಂಡಿತವಾಗ್ಲೂ ಯಾವ ಮಂತ್ರವೂ ಕಷ್ಟ ಅಲ್ವಾ. ಹಾಗೆಯೇ ಈ ಥರ ಆಗಾಗ ಕೆಲವು ಸಮಸ್ಯೆಗಳಿಗೆ ಬೇಕಾದ ಮಂತ್ರವನ್ನು ಹಾಕ್ತಾ ಇರ್ತೀನಿ. ಧನ್ಯವಾದಗಳು.